ಭಾರತೀಯರಾಗಿ ಬದುಕಬೇಕು. ಅದಕ್ಕೋಸ್ಕರ ಸಮಾಜವನ್ನ ಒಡಿತಕ್ಕಂಥದ್ದಾಗಲಿ ಜಾತಿ ವಿಂಗಡಣೆ ಮಾಡ್ತಕ್ಕಂಥದ್ದಾಗಲಿ ಮಾಡಬಾರದು. ಇದನ್ನ ಕಾಂಗ್ರೆಸ್ ಮೊದಲಿಂದ ಮಾಡ್ತಾ ಬರ್ತಾ ಇದೆ. ಬಹಳ ಜನ ಹೇಳ್ತಾರೆ ಇದು ಹಿಂದೂಗಳ ದೇಶ, ಹಾಗಾದ್ರೆ ಬೌದ್ಧದ ರಾಷ್ಟ್ರ ಅಂತ ಯಾಕೆ ಕರಿತೀವಿ ನಾವು? ಹಿಂದೂ ರಾಷ್ಟ್ರ ಮಾಡಕ್ಕಾಗಲ್ಲ. ಒಂದು ಧರ್ಮ ಅದನ್ನ ಸಾರ್ವಭೌಮ ಧರ್ಮವಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಧರ್ಮಗಳು ಕೂಡ ಸಮಾನ, ಎಲ್ಲ ಜನರು ಕೂಡ ಸಮಾನ, ಎಲ್ಲ ಜಾತಿಗಳು ಕೂಡ ಸಮಾನ, ಎಲ್ಲ ಧರ್ಮಗಳು ಕೂಡ ಸಮಾನ. ಅದಕ್ಕೆ ಸಂವಿಧಾನದಲ್ಲಿ ಸಹಿಷ್ಣುತೆ ಇರಬೇಕು, ಸಹಬಾಳ್ವೆ ಇರಬೇಕು ಅಂತ ಹೇಳ್ತದೆ. ಸಹಿಷ್ಣುತೆ, ನಮ್ಮ ಧರ್ಮವನ್ನ ನಾವು ಪ್ರೀತಿಸ್ಬೇಕು, ಗೌರವಿಸ್ಬೇಕು. ಆದ್ರೆ ಇನ್ನೊಂದು ಧರ್ಮವನ್ನ ಅಲ್ಗಳಿತಕ್ಕಂಥ ಕೆಲಸವನ್ನ ಮಾಡಬಾರದು. ಅದಕ್ಕೆ ಸಹಿಷ್ಣುತೆ. ಭಾರತೀಯರಾಗಿ ಬದುಕಬೇಕು. ಅದಕ್ಕೋಸ್ಕರ ಸಮಾಜವನ್ನ ಒಡಿತಕ್ಕಂಥದ್ದಾಗಲಿ ಜಾತಿ ವಿಂಗಡಣೆ ಮಾಡ್ತಕ್ಕಂಥದ್ದಾಗಲಿ ಮಾಡಬಾರದು. ಇದನ್ನ ಕಾಂಗ್ರೆಸ್ ಮೊದಲಿಂದ ಮಾಡ್ತಾ ಬರ್ತಾ ಇದೆ. ಬಹಳ ಜನ ಹೇಳ್ತಾರೆ ಇದು ಹಿಂದೂಗಳ ದೇಶ, ಹಾಗಾದ್ರೆ ಬೌದ್ಧದ ರಾಷ್ಟ್ರ ಅಂತ ಯಾಕೆ ಕರಿತೀವಿ ನಾವು? ಹಿಂದೂ ರಾಷ್ಟ್ರ ಮಾಡಕ್ಕಾಗಲ್ಲ. ಒಂದು ಧರ್ಮ ಅದನ್ನ ಸಾರ್ವಭೌಮ ಧರ್ಮವಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಧರ್ಮಗಳು ಕೂಡ ಸಮಾನ, ಎಲ್ಲ ಜನರು ಕೂಡ ಸಮಾನ, ಎಲ್ಲ ಜಾತಿಗಳು ಕೂಡ ಸಮಾನ, ಎಲ್ಲ ಧರ್ಮಗಳು ಕೂಡ ಸಮಾನ. ಅದಕ್ಕೆ ಸಂವಿಧಾನದಲ್ಲಿ ಸಹಿಷ್ಣುತೆ ಇರಬೇಕು, ಸಹಬಾಳ್ವೆ ಇರಬೇಕು ಅಂತ ಹೇಳ್ತದೆ. ಸಹಿಷ್ಣುತೆ, ನಮ್ಮ ಧರ್ಮವನ್ನ ನಾವು ಪ್ರೀತಿಸ್ಬೇಕು, ಗೌರವಿಸ್ಬೇಕು. ಆದ್ರೆ ಇನ್ನೊಂದು ಧರ್ಮವನ್ನ ಅಲ್ಗಳಿತಕ್ಕಂಥ ಕೆಲಸವನ್ನ ಮಾಡಬಾರದು. ಅದಕ್ಕೆ ಸಹಿಷ್ಣುತೆ. ಭಾರತೀಯರಾಗಿ ಬದುಕಬೇಕು. ಅದಕ್ಕೋಸ್ಕರ ಸಮಾಜವನ್ನ ಒಡಿತಕ್ಕಂಥದ್ದಾಗಲಿ ಜಾತಿ ವಿಂಗಡಣೆ ಮಾಡ್ತಕ್ಕಂಥದ್ದಾಗಲಿ ಮಾಡಬಾರದು. ಇದನ್ನ ಕಾಂಗ್ರೆಸ್ ಮೊದಲಿಂದ ಮಾಡ್ತಾ ಬರ್ತಾ ಇದೆ. ಬಹಳ ಜನ ಹೇಳ್ತಾರೆ ಇದು ಹಿಂದೂಗಳ ದೇಶ, ಹಾಗಾದ್ರೆ ಬೌದ್ಧದ ರಾಷ್ಟ್ರ ಅಂತ ಯಾಕೆ ಕರಿತೀವಿ ನಾವು? ಹಿಂದೂ ರಾಷ್ಟ್ರ ಮಾಡಕ್ಕಾಗಲ್ಲ. ಒಂದು ಧರ್ಮ ಅದನ್ನ ಸಾರ್ವಭೌಮ ಧರ್ಮವಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಧರ್ಮಗಳು ಕೂಡ ಸಮಾನ, ಎಲ್ಲ ಜನರು ಕೂಡ ಸಮಾನ, ಎಲ್ಲ ಜಾತಿಗಳು ಕೂಡ ಸಮಾನ, ಎಲ್ಲ ಧರ್ಮಗಳು ಕೂಡ ಸಮಾನ. ಅದಕ್ಕೆ ಸಂವಿಧಾನದಲ್ಲಿ ಸಹಿಷ್ಣುತೆ ಇರಬೇಕು, ಸಹಬಾಳ್ವೆ ಇರಬೇಕು ಅಂತ ಹೇಳ್ತದೆ. ಸಹಿಷ್ಣುತೆ, ನಮ್ಮ ಧರ್ಮವನ್ನ ನಾವು ಪ್ರೀತಿಸ್ಬೇಕು, ಗೌರವಿಸ್ಬೇಕು. ಆದ್ರೆ ಇನ್ನೊಂದು ಧರ್ಮವನ್ನ ಅಲ್ಗಳಿತಕ್ಕಂಥ ಕೆಲಸವನ್ನ ಮಾಡಬಾರದು. ಅದಕ್ಕೆ ಸಹಿಷ್ಣುತೆ. ಭಾರತೀಯರಾಗಿ ಬದುಕಬೇಕು. ಅದಕ್ಕೋಸ್ಕರ ಸಮಾಜವನ್ನ ಒಡಿತಕ್ಕಂಥದ್ದಾಗಲಿ ಜಾತಿ ವಿಂಗಡಣೆ ಮಾಡ್ತಕ್ಕಂಥದ್ದಾಗಲಿ ಮಾಡಬಾರದು. ಇದನ್ನ ಕಾಂಗ್ರೆಸ್ ಮೊದಲಿಂದ ಮಾಡ್ತಾ ಬರ್ತಾ ಇದೆ. ಬಹಳ ಜನ ಹೇಳ್ತಾರೆ ಇದು ಹಿಂದೂಗಳ ದೇಶ, ಹಾಗಾದ್ರೆ ಬೌದ್ಧದ ರಾಷ್ಟ್ರ ಅಂತ ಯಾಕೆ ಕರಿತೀವಿ ನಾವು? ಹಿಂದೂ ರಾಷ್ಟ್ರ ಮಾಡಕ್ಕಾಗಲ್ಲ. ಒಂದು ಧರ್ಮ ಅದನ್ನ ಸಾರ್ವಭೌಮ ಧರ್ಮವಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಧರ್ಮಗಳು ಕೂಡ ಸಮಾನ, ಎಲ್ಲ ಜನರು ಕೂಡ ಸಮಾನ, ಎಲ್ಲ ಜಾತಿಗಳು ಕೂಡ ಸಮಾನ, ಎಲ್ಲ ಧರ್ಮಗಳು ಕೂಡ ಸಮಾನ. ಅದಕ್ಕೆ ಸಂವಿಧಾನದಲ್ಲಿ ಸಹಿಷ್ಣುತೆ ಇರಬೇಕು, ಸಹಬಾಳ್ವೆ ಇರಬೇಕು ಅಂತ ಹೇಳ್ತದೆ. ಸಹಿಷ್ಣುತೆ, ನಮ್ಮ ಧರ್ಮವನ್ನ ನಾವು ಪ್ರೀತಿಸ್ಬೇಕು, ಗೌರವಿಸ್ಬೇಕು. ಆದ್ರೆ ಇನ್ನೊಂದು ಧರ್ಮವನ್ನ ಅಲ್ಗಳಿತಕ್ಕಂಥ ಕೆಲಸವನ್ನ ಮಾಡಬಾರದು. ಅದಕ್ಕೆ ಸಹಿಷ್ಣುತೆ. ಭಾರತೀಯರಾಗಿ ಬದುಕಬೇಕು. ಅದಕ್ಕೋಸ್ಕರ ಸಮಾಜವನ್ನ ಒಡಿತಕ್ಕಂಥದ್ದಾಗಲಿ ಜಾತಿ ವಿಂಗಡಣೆ ಮಾಡ್ತಕ್ಕಂಥದ್ದಾಗಲಿ ಮಾಡಬಾರದು.
ಇದನ್ನ ಕಾಂಗ್ರೆಸ್ ಮೊದಲಿಂದ ಮಾಡ್ಕೊಂಡು ಬರ್ತಾ ಇದೆ. ಬಹಳ ಜನ ಹೇಳ್ತಾರೆ ಇದು ಹಿಂದೂಗಳ ದೇಶ, ಹಾಗಾದ್ರೆ ಬೌದ್ಧದ ರಾಷ್ಟ್ರ ಅಂತ ಯಾಕೆ ಕರಿತೀವಿ ನಾವು? ಹಿಂದೂ ರಾಷ್ಟ್ರ ಮಾಡಕ್ ಆಗಲ್ಲ. ಒಂದು ಧರ್ಮ ಅದನ್ನ ಸಾರ್ವಭೌಮ ಧರ್ಮವಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಧರ್ಮಗಳು ಕೂಡ ಸಮಾನ, ಎಲ್ಲ ಜನರು ಕೂಡ ಸಮಾನ, ಎಲ್ಲ ಜಾತಿಗಳು ಕೂಡ ಸಮಾನ, ಎಲ್ಲ ಧರ್ಮಗಳು ಕೂಡ ಸಮಾನ. ಅದಕ್ಕೆ ಸಂವಿಧಾನದಲ್ಲಿ ಸಹಿಷ್ಣುತೆ ಇರಬೇಕು, ಸಹಬಾಳ್ವೆ ಇರಬೇಕು ಅಂತ ಹೇಳ್ತದೆ. ಸಹಿಷ್ಣುತೆ, ನಮ್ಮ ಧರ್ಮವನ್ನ ನಾವು ಪ್ರೀತಿಸ್ಬೇಕು, ಗೌರವಿಸ್ಬೇಕು. ಆದ್ರೆ ಇನ್ನೊಂದು ಧರ್ಮವನ್ನ ಅಲ್ಗಳಿತಕ್ಕಂಥ ಕೆಲಸವನ್ನ ಮಾಡಬಾರದು. ಅದಕ್ಕೆ ಸಹಿಷ್ಣುತೆ. ಭಾರತೀಯರಾಗಿ ಬದುಕಬೇಕು. ಅದಕ್ಕೋಸ್ಕರ ಸಮಾಜವನ್ನ ಹೊಡಿತಕ್ಕಂಥದ್ದಾಗಲಿ, ಜಾತಿ ವಿಂಗಡಣೆ ಮಾಡ್ತಕ್ಕಂಥದ್ದಾಗಲಿ ಮಾಡಬಾರದು. ಇದನ್ನ ಕಾಂಗ್ರೆಸ್ ಮೊದಲಿಂದ ಮಾಡ್ಕೊಂಡು ಬರ್ತಾ ಇದೆ. ಬಹಳ ಜನ ಹೇಳ್ತಾರೆ ಇದು ಹಿಂದೂಗಳ ದೇಶ, ಹಾಗಾದ್ರೆ ಬೌದ್ಧದ ರಾಷ್ಟ್ರ ಅಂತ ಯಾಕೆ ಕರಿತೀವಿ ನಾವು? ಹಿಂದೂ ರಾಷ್ಟ್ರ ಮಾಡಕ್ ಆಗಲ್ಲ. ಒಂದು ಧರ್ಮ ಅದನ್ನ ಸಾರ್ವಭೌಮ ಧರ್ಮವಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಧರ್ಮಗಳು ಕೂಡ ಸಮಾನ, ಎಲ್ಲ ಜನರು ಕೂಡ ಸಮಾನ, ಎಲ್ಲ ಜಾತಿಗಳು ಕೂಡ ಸಮಾನ, ಎಲ್ಲ ಧರ್ಮಗಳು ಕೂಡ ಸಮಾನ. ಅದಕ್ಕೆ ಸಂವಿಧಾನದಲ್ಲಿ ಸಹಿಷ್ಣುತೆ ಇರಬೇಕು, ಸಹಬಾಳ್ವೆ ಇರಬೇಕು ಅಂತ ಹೇಳ್ತದೆ. ಸಹಿಷ್ಣುತೆ, ನಮ್ಮ ಧರ್ಮವನ್ನ ನಾವು ಪ್ರೀತಿಸ್ಬೇಕು, ಗೌರವಿಸ್ಬೇಕು. ಆದ್ರೆ ಇನ್ನೊಂದು ಧರ್ಮವನ್ನ ಅಲ್ಗಳಿತಕ್ಕಂಥ ಕೆಲಸವನ್ನ ಮಾಡಬಾರದು. ಅದಕ್ಕೆ ಸಹಿಷ್ಣುತೆ. ಭಾರತೀಯರಾಗಿ ಬದುಕಬೇಕು. ಅದಕ್ಕೋಸ್ಕರ ಸಮಾಜವನ್ನ ಹೊಡಿತಕ್ಕಂಥದ್ದಾಗಲಿ, ಜಾತಿ ವಿಂಗಡಣೆ ಮಾಡ್ತಕ್ಕಂಥದ್ದಾಗಲಿ ಮಾಡಬಾರದು. ಇದನ್ನ ಕಾಂಗ್ರೆಸ್ ಮೊದಲಿಂದ ಮಾಡ್ಕೊಂಡು ಬರ್ತಾ ಇದೆ. ಬಹಳ ಜನ ಹೇಳ್ತಾರೆ ಇದು ಹಿಂದೂಗಳ ದೇಶ, ಹಾಗಾದ್ರೆ ಬೌದ್ಧದ ರಾಷ್ಟ್ರ ಅಂತ ಯಾಕೆ ಕರಿತೀವಿ ನಾವು? ಹಿಂದೂ ರಾಷ್ಟ್ರ ಮಾಡಕ್ ಆಗಲ್ಲ. ಒಂದು ಧರ್ಮ ಅದನ್ನ ಸಾರ್ವಭೌಮ ಧರ್ಮವಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಧರ್ಮಗಳು ಕೂಡ ಸಮಾನ, ಎಲ್ಲ ಜನರು ಕೂಡ ಸಮಾನ, ಎಲ್ಲ ಜಾತಿಗಳು ಕೂಡ ಸಮಾನ, ಎಲ್ಲ ಧರ್ಮಗಳು ಕೂಡ ಸಮಾನ. ಅದಕ್ಕೆ ಸಂವಿಧಾನದಲ್ಲಿ ಸಹಿಷ್ಣುತೆ ಇರಬೇಕು, ಸಹಬಾಳ್ವೆ ಇರಬೇಕು ಅಂತ ಹೇಳ್ತದೆ. ಸಹಿಷ್ಣುತೆ, ನಮ್ಮ ಧರ್ಮವನ್ನ ನಾವು ಪ್ರೀತಿಸ್ಬೇಕು, ಗೌರವಿಸ್ಬೇಕು. ಆದ್ರೆ ಇನ್ನೊಂದು ಧರ್ಮವನ್ನ ಅಲ್ಗಳಿತಕ್ಕಂಥ ಕೆಲಸವನ್ನ ಮಾಡಬಾರದು. ಅದಕ್ಕೆ ಸಹಿಷ್ಣುತೆ. ಭಾರತೀಯರಾಗಿ ಬದುಕಬೇಕು. ಅದಕ್ಕೋಸ್ಕರ ಸಮಾಜವನ್ನ ಹೊಡಿತಕ್ಕಂಥದ್ದಾಗಲಿ, ಜಾತಿ ವಿಂಗಡಣೆ ಮಾಡ್ತಕ್ಕಂಥದ್ದಾಗಲಿ ಮಾಡಬಾರದು. ಇದನ್ನ ಕಾಂಗ್ರೆಸ್ ಮೊದಲಿಂದ ಮಾಡ್ಕೊಂಡು ಬರ್ತಾ ಇದೆ. ಬಹಳ ಜನ ಹೇಳ್ತಾರೆ ಇದು ಹಿಂದೂಗಳ ದೇಶ, ಹಾಗಾದ್ರೆ ಬೌದ್ಧದ ರಾಷ್ಟ್ರ ಅಂತ ಯಾಕೆ ಕರಿತೀವಿ ನಾವು? ಹಿಂದೂ ರಾಷ್ಟ್ರ ಮಾಡಕ್ ಆಗಲ್ಲ. ಒಂದು ಧರ್ಮ ಅದನ್ನ ಸಾರ್ವಭೌಮ ಧರ್ಮವಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಧರ್ಮಗಳು ಕೂಡ ಸಮಾನ, ಎಲ್ಲ ಜನರು ಕೂಡ ಸಮಾನ, ಎಲ್ಲ ಜಾತಿಗಳು ಕೂಡ ಸಮಾನ, ಎಲ್ಲ ಧರ್ಮಗಳು ಕೂಡ ಸಮಾನ. ಅದಕ್ಕೆ ಸಂವಿಧಾನದಲ್ಲಿ ಸಹಿಷ್ಣುತೆ ಇರಬೇಕು, ಸಹಬಾಳ್ವೆ ಇರಬೇಕು ಅಂತ ಹೇಳ್ತದೆ. ಸಹಿಷ್ಣುತೆ, ನಮ್ಮ ಧರ್ಮವನ್ನ ನಾವು ಪ್ರೀತಿಸ್ಬೇಕು, ಗೌರವಿಸ್ಬೇಕು. ಆದ್ರೆ ಇನ್ನೊಂದು ಧರ್ಮವನ್ನ ಅಲ್ಗಳಿತಕ್ಕಂಥ ಕೆಲಸವನ್ನ ಮಾಡಬಾರದು. ಅದಕ್ಕೆ ಸಹಿಷ್ಣುತೆ.